ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ. ಯತ್ರ ಯೋಗೇಶ್ವರ ಕೃಷ್ಣೋ ಯತ್ರ ಪಾರ್ಥೋ ಧನುರ್ಧರಃ ತತ್ರ ಶ್ರೀ ವಿಜಯ ಭೂತಿರ್ಧ್ರುವ ನೀತಿರ್ಮತಿರ್ಮಮ. ಶ್ರೋತೃಗಳಿಗೆ ಶ್ರೀ ಅಳಸಿಂಗರಾಚಾರ್ಯ ವಿರಚಿತ ಶ್ರೀ ವ್ಯಾಸ ಮಹರ್ಷಿ ಪ್ರಣೀತ ಶ್ರೀಮನ್ ಮಹಾಭಾರತದ ದ್ರೋಣ ಪರ್ವದಲ್ಲಿ ಭೀಮನು ಗದಾಯುದ್ಧದಲ್ಲಿ ಶಲ್ಯನನ್ನು ಸೋಲಿಸಿದುದು ಎಂಬ 15ನೆಯ ಅಧ್ಯಾಯಕ್ಕೆ ಸ್ವಾಗತ. ಆಗ ಧೃತರಾಷ್ಟ್ರನು ಸಂಜಯನನ್ನು ಕುರಿತು, ಸಂಜಯ, ನೀನು ಇದುವರೆಗೆ ಅಲ್ಲಿ ನಡೆದ ದ್ವಂದ್ವ ಯುದ್ಧಗಳನ್ನೆಲ್ಲ ಅತಿ ವಿಚಿತ್ರವಾಗಿ ವರ್ಣಿಸುತ್ತಿರುವೆ. ಇವನ್ನೆಲ್ಲ ಕೇಳುವಾಗ ಅವುಗಳನ್ನು ನೋಡಲು ನನಗೆ ಕಣ್ಣಿಲ್ಲದೆ ಹೋಯಿತಲ್ಲ ಎಂದು ತೋರುತ್ತಿರುವುದು. ಇಂತಹ ಯುದ್ಧವು ಹಿಂದೆ ದೇವಾಸುರರಲ್ಲಿಯೂ ನಡೆದಿಲ್ಲವೆಂದು ಎಣಿಸುವೆನು. ಕೌರವರಿಗೂ ಪಾಂಡವರಿಗೂ ನಡೆದ ಯುದ್ಧವು ದೇವಾಸುರರ ಯುದ್ಧದಂತೆ ಅತ್ಯಾಶ್ಚರ್ಯಕರವೆಂದು ಲೋಕದಲ್ಲಿ ಜನರೆಲ್ಲರೂ ಆಡಿಕೊಳ್ಳುವರು. ಆದ್ದರಿಂದ ಅಲ್ಲಿ ನಡೆದ ಯುದ್ಧ ವೃತ್ತಾಂತವನ್ನು ಎಷ್ಟು ಕೇಳಿದರೂ ನನಗೆ ತೃಪ್ತಿಯೇ ಇಲ್ಲದಂತಾಗಿದೆ. ಆ ಶಲ್ಯನಿಗೂ ಅಭಿಮನ್ಯುವಿಗೂ ನಡೆದ ಯುದ್ಧವನ್ನು ನನಗೆ ಸವಿಸ್ತಾರವಾಗಿ ತಿಳಿಸಬೇಕು ಎಂದನು. ಅದಕ್ಕೆ ಆ ಸಂಜಯನು, ಮಹಾರಾಜ, ಕೇಳು. ತನ್ನ ಸಾರಥಿಯು ಹತನಾದುದನ್ನು ನೋಡಿ ಶಲ್ಯನಿಗೆ ಮಿತಿಮೀರಿದ ಕೋಪ ಉಂಟಾಯಿತು. ಒಡನೆಯೇ ಅವನು ಅಯೋಮಯವಾದ ಒಂದು ಗದೆಯನ್ನೆತ್ತಿಕೊಂಡು ಕೋಪದಿಂದ ಆರ್ಭಟಿಸುತ್ತಾ ರಥದಿಂದ ಕೆಳಕ್ಕೆ ಹಾರಿದನು. ಉರಿಯುವ ಕಾಲಾಗ್ನಿಯಂತೆಯೂ ದಂಡಪಾಣಿಯಾದ ಯಮನಂತೆಯೂ ಶಲ್ಯನು ಅಭಿಮನ್ಯುವಿಗೆ ಇದಿರಾಗಿ ಬರುತ್ತಿರುವುದನ್ನು ನೋಡುತ್ತಿದ್ದ ಭೀಮನು ತನ್ನ ದೊಡ್ಡ ಗದೆಯನ್ನು ಕೈಗೆತ್ತಿಕೊಂಡು ಶಲ್ಯನನ್ನು ತಡೆಯುವುದಕ್ಕಾಗಿ ಇದಿರಿಸಿ ಬಂದನು. ಅಷ್ಟರಲ್ಲಿ ಅಭಿಮನ್ಯುವು ಕೂಡ ವಜ್ರ ಸಮಾನವಾದ ತನ್ನ ಗದೆಯನ್ನೆತ್ತಿಕೊಂಡು ಶಲ್ಯನನ್ನು ನೋಡಿ, ಬಾ, ಮುಂದೆ ಬಾ ಎಂದು ಕೂಗುತ್ತಾ ಶಲ್ಯನಿಗೆ ಇದಿರಾಗಿ ಹೋದನು. ಆದರೆ ಭೀಮನು ಬಹು ಪ್ರಯತ್ನದಿಂದ ಆ ಅಭಿಮನ್ಯುವನ್ನು ತಡೆದು ನಿಲ್ಲಿಸಿ ತಾನೇ ಶಲ್ಯನಿಗೆ ಇದಿರಾಗಿ ಹೋಗಿ ನಿಶ್ಚಲವಾದ ಬೆಟ್ಟದಂತೆ ಅವನ ಮುಂದೆ ನಿಂತನು. ಇದನ್ನು ನೋಡಿ ಶಲ್ಯನು ಕೂಡ ಹುಲಿಯು ಆನೆಯನ್ನು ಎದುರಿಸುವಂತೆ ಭೀಮನನ್ನು ಎದುರಿಸಿ ಬಂದನು. ಶಲ್ಯ ಭೀಮರಿಬ್ಬರು ಗದಾಪಾಣಿಗಳಾಗಿ ಯುದ್ಧಕ್ಕೆ ನಿಂತರು. ಇದನ್ನು ನೋಡಿ ಉಭಯ ಸೈನ್ಯಗಳಲ್ಲಿಯೂ ಸಾವಿರಾರು ಕಡೆಗಳಿಂದ ಶಂಖ ತೂರಿಯ ಧ್ವನಿಗಳು, ಸಿಂಹನಾದ ಧ್ವನಿಗಳು, ಭೇರಿ ಧ್ವನಿಗಳು ಹೊರಟವು. ಅಲ್ಲಲ್ಲಿ ನೋಡುತ್ತಿದ್ದ ಉಭಯ ಪಕ್ಷದ ವೀರರು ಭಲೆ ಭಲೆ ಎಂದು ಸಾಧುವಾದಗಳನ್ನು ಮಾಡುತ್ತಿದ್ದರು. ಧೃತರಾಷ್ಟ್ರ ಮಹಾರಾಜ, ಗದಾ ಯುದ್ಧದಲ್ಲಿ ಆ ಶಲ್ಯನನ್ನು ಬಿಟ್ಟರೆ ಭೀಮನ ವೇಗವನ್ನು ತಡೆದು ನಿಲ್ಲಲು ಬೇರೆ ಯಾವ ರಾಜನಿಗೂ ಸಾಧ್ಯವಿಲ್ಲ. ಅದರಂತೆಯೇ ಆ ಶಲ್ಯನ ವೇಗವನ್ನು ತಡೆದು ನಿಲ್ಲಲು ಲೋಕದಲ್ಲಿ ಆ ವೃಕೋದರನ ಹೊರತು ಬೇರೊಬ್ಬನು ಶಕ್ತನಲ್ಲ. ಚಿನ್ನದ ಕಟ್ಟುಗಳುಳ್ಳ ಭೀಮನ ಮಹಾಗದೆಯು ಅಗ್ನಿಜ್ವಾಲೆಯಂತೆ ಪ್ರಕಾಶಿಸುತ್ತಿರುವುದು. ಹುತ್ತಲಾಗಿ ಮಂಡಲ ಗದೆಯಿಂದ ಗದೆಯನ್ನು ಹಿಡಿದು ಸಂಚರಿಸುತ್ತಿರುವ ಶಲ್ಯನ ಕೈಯಲ್ಲಿದ್ದ ಮಹಾಗದೆಯು ಕೂಡ ದೊಡ್ಡ ಮಿಂಚಿನಂತೆ ಪ್ರಕಾಶಿಸುತ್ತಿರುವುದು. ಇಬ್ಬರು ಗೂಳಿಗಳಂತೆ ಮಂಡಲ ಗದೆಯಿಂದ ತಿರುಗುವರು, ಗರ್ಜಿಸುವರು. ಇಬ್ಬರಿಗೂ ಕೋಪದಿಂದ ಕಣ್ಣುಗಳು ಕೆಂಪೇರಿದವು. ಇಬ್ಬರು ಯುದ್ಧೋತ್ಸಾಹವುಳ್ಳವರು. ಇಬ್ಬರು ಶತ್ರುಗಳನ್ನು ತಂಡ ತಂಡವಾಗಿ ಕೊಲ್ಲತಕ್ಕವರು. ಗದಾ ಯುದ್ಧದಲ್ಲಿ ಇಬ್ಬರು ಎಣೆಯಿಲ್ಲದ ಸಾಮರ್ಥ್ಯವುಳ್ಳವರು. ಸಂಚಾರ ವೇಗದಲ್ಲಿಯೂ ಮಂಡಲ ಗತಿಯಲ್ಲಿಯೂ ಗದೆಯನ್ನು ತಿರುಗಿಸುವುದರಲ್ಲಿಯೂ ಒಬ್ಬರಿಗೊಬ್ಬರು ಕಡಿಮೆಯಲ್ಲ. ಇಬ್ಬರು ಸಿಂಹಗಳಂತೆ ಯುದ್ಧವನ್ನು ಆರಂಭಿಸಿದರು. ಭೀಮನು ತನ್ನ ಗದೆಯನ್ನು ತಿರುಗಿಸಿ ಶಲ್ಯನ ಗದೆಯ ಮೇಲೆ ಬೀಸಿದೊಡನೆ ಮಹಾಭಯಂಕರವಾದ ಆ ಗದೆಯು ಕಿಡಿಗಳನ್ನೆರಚುತ್ತಾ ಒಂದೇ ಪ್ರಹಾರಕ್ಕೆ ಭಿನ್ನವಾಯಿತು. ಅದರಂತೆಯೇ ಶಲ್ಯನ ಗದೆಯಿಂದ ಸಂಘಟಿತವಾದ ಭೀಮನ ಗದೆಯಿಂದ ಬೆಂಕಿಯ ಕಣಗಳು ಹೊರಟು ದಿಕ್ಕುಗಳನ್ನೆಲ್ಲ ಬೆಳಗುವಂತಿದ್ದವು. ಭೀಮಸೇನಿಂದ ಪ್ರೇರಿತವಾದ ಗದೆಯು ಉಲ್ಕಾಪಾತದಂತೆ ಶಲ್ಯನ ಸೈನ್ಯವನ್ನೆಲ್ಲ ತಾಪಗೊಳಿಸಿತು. ಇಬ್ಬರು ಬೀಸಿದ ಆ ಗದೆಗಳೆರಡು ಅಂತರಿಕ್ಷದಲ್ಲಿಯೇ ಒಂದನ್ನೊಂದು ತಾಡಿಸುತ್ತಾ ಕೋಪದಿಂದ ಬುಸುಗುಟ್ಟುವ ಮಹಾ ಸರ್ಪಗಳಂತೆ ಕಾಣುತ್ತಾ ಉರಿಯನ್ನು ಕಾರುತ್ತಿದ್ದವು. ಹೆಬ್ಬುಲುಗಳು ತಮ್ಮ ಉಗುರುಗಳಿಂದಲೂ ಮದದಾನೆಗಳು ತಮ್ಮ ದಂತಗಳಿಂದಲೂ ಹೋರಾಡುವ ಹಾಗೆ ಆ ಶಲ್ಯ ಭೀಮರಿಬ್ಬರು ತಮ್ಮ ಗದೆಗಳಿಂದ ಹೋರಾಡುತ್ತಿದ್ದರು. ಗದಾ ಪ್ರಹಾರದಿಂದ ಇಬ್ಬರ ಮೈಯಲ್ಲಿಯೂ ರಕ್ತಧಾರೆಗಳು ಹೊರಟು ಪುಷ್ಪಿತಗಳಾದ ಮುತ್ತುಗದ ಮರಗಳಂತೆ ಕಾಣಿಸುತ್ತಿದ್ದರು. ಅವರ ಗದಾಪ್ರಹಾರದ ಧ್ವನಿಯು ಸಿಡಿಲಿನ ಧ್ವನಿಯಂತೆ ದಿಕ್ಕುಗಳನ್ನೆಲ್ಲ ಆವರಿಸಿತು. ಶಲ್ಯನ ಗದೆಯಾದ ಭೀಮನು ಶಲ್ಯನ ಗದೆಯಿಂದ ಭೀಮನು ಎಡಬಲ ಪಾರ್ಶ್ವಗಳೆರಡರಲ್ಲಿಯೂ ಬಲವಾಗಿ ಅಪ್ಪಳಿಸಲ್ಪಟ್ಟನು. ಆದರೇನು, ಆ ಪ್ರಹಾರಕ್ಕೆ ಸ್ವಲ್ಪವಾದರೂ ಕದಲದೆ ಬೆಟ್ಟದಂತೆ ನಿಶ್ಚಲನಾಗಿದ್ದನು. ಅದರಂತೆಯೇ ಭೀಮನ ಗದಾ ವೇಗದಿಂದ ಪ್ರಹರಿಸಲ್ಪಟ್ಟ ಶಲ್ಯನು ವಜ್ರಾಹತವಾದ ಪರ್ವತದಂತೆ ಅಲ್ಲಾಡದೆ ನಿಂತಿದ್ದನು.
ಇಬ್ಬರು ಗದೆಗಳನ್ನೆತ್ತಿಕೊಂಡು ಒಬ್ಬರನ್ನೊಬ್ಬರು ವೇಗದಿಂದ ಎದುರಿಸುತ್ತಾ ತಿರುಗಿ ಹಿಂದಕ್ಕೆ ಸರಿದು ಮಂಡಲ ಗತಿಯಿಂದ ಸಂಚರಿಸುವರು. ಹೀಗಿರುವಾಗ ಒಮ್ಮೆ ಅವರಿಬ್ಬರು ಇದಿರಿದಿರಾಗಿ 8 ಅಡಿಗಳನ್ನೆಟ್ಟು ಮುಂದೆ ಬಂದು ಒಬ್ಬರನ್ನೊಬ್ಬರು ಲೋಹದಂಡವುಳ್ಳ ಗದೆಗಳಿಂದ ಅಪ್ಪಳಿಸಿದರು. ಆ ಪ್ರಹಾರಗಳಿಂದ ಇಬ್ಬರು ನೊಂದು ಮೂರ್ಛಿತರಾಗಿ ಇಂದ್ರಧ್ವಜಗಳಂತೆ ಕೆಳಗೆ ಬಿದ್ದರು. ಭೀಮನ ಪ್ರಹಾರದಿಂದ ನೊಂದು ಪ್ರಜ್ಞೆ ತಪ್ಪಿ ಕಷ್ಟದಿಂದ ಶ್ವಾಸಿಸುತ್ತಿದ್ದ ಶಲ್ಯನ ಸ್ಥಿತಿಯನ್ನು ನೋಡಿ ಕೃತವರ್ಮನು ಅವನ ರಕ್ಷಣೆಗಾಗಿ ಓಡಿ ಬಂದನು. ಪೆಟ್ಟು ಬಿದ್ದ ಹಾವಿನಂತೆ ಗದಾ ಪ್ರಹಾರದಿಂದ ನೊಂದು ನೆಲದ ಮೇಲೆ ಹೊರಳಾಡುತ್ತಿದ್ದ ಆ ಶಲ್ಯನನ್ನು ಎತ್ತಿ ಹಿಡಿದು ಕೃತವರ್ಮನು ತನ್ನ ರಥದಲ್ಲಿ ಏರಿಸಿಕೊಂಡು ಬೇರೆ ಕಡೆಗೆ ಸಾಗಿಸಿಬಿಟ್ಟನು. ಮೂರ್ಛಿತನಾದ ಶಲ್ಯನು ಕ್ಷಣಮಾತ್ರದಲ್ಲಿಯೇ ತಿರುಗಿ ಚೇತರಿಸಿಕೊಂಡು ಮೇಲೆದ್ದನು. ಇತ್ತಲಾಗಿ ಮಹಾಬಾಹುವಾದ ಭೀಮನಾದರೂ ಶಲ್ಯನ ಪ್ರಹಾರದಿಂದ ಕೆಳಗೆ ಬಿದ್ದರೂ ತಟ್ಟನೆ ಮೇಲೆದ್ದು ಗದಾಪಾಣಿಯಾಗಿ ತಿರುಗಿ ಯುದ್ಧಕ್ಕೆ ನಿಂತಿದ್ದನು. ಶಲ್ಯನು ಭೀಮನ ಪ್ರಹಾರದಿಂದ ನೊಂದು ರಣರಂಗದಿಂದ ಹೊರಟು ಹೋದುದನ್ನು ನೋಡಿ ನಿನ್ನ ಮಕ್ಕಳು, ನಿನ್ನ ಕಡೆಯ ಸೈನಿಕರು ಭಯಪಟ್ಟು ನಡುಗಿದರು. ಇಷ್ಟರಲ್ಲಿಯೇ ಪಾಂಡವ ಸೈನಿಕರು ನಿನ್ನ ಸೈನ್ಯಗಳ ಮೇಲೆ ಬಿದ್ದು ಹೊಡೆಯಲಾರಂಭಿಸಿದರು. ಆ ಪ್ರಹಾರವನ್ನು ತಡೆಯಲಾರದೆ ನಿನ್ನ ಸೈನಿಕರೆಲ್ಲ ಬಿರುಗಾಳಿಗೆ ಇದಿರಾದ ಮೇಘಗಳಂತೆ ಥಟ್ಟನೆ ಚದರಿ ಹೋದರು. ಆಗಿನ ಯುದ್ಧದಲ್ಲಿ ಪಾಂಡವರು ನಿನ್ನ ಸೈನ್ಯಗಳನ್ನೆಲ್ಲ ಜಯಿಸಿ ರಣರಂಗದಲ್ಲಿ ಅಗ್ನಿ ಜ್ವಾಲೆಗಳಂತೆ ಪ್ರಕಾಶಿಸುತ್ತಿದ್ದರು. ಒಡನೆಯೇ ಪಾಂಡವ ಸೈನ್ಯದಲ್ಲಿ ಜಯೋತ್ಸಾಹ ಸೂಚಕಗಳಾದ ಮಡ್ಡುಕ, ಮುರಜ, ಭೇರಿ, ಪಣಮ, ಆನಕ, ದುಂದುಭಿ, ನಿರ್ಝರಿ, ಶಂಖಗಳೇ ಮೊದಲಾದ ವಾದ್ಯಗಳು, ಸಿಂಹನಾದಗಳು ಕೇಳಿಸುತ್ತಿದ್ದವು. ಇದು 15ನೆಯ ಅಧ್ಯಾಯವು. ನಮಸ್ತೆ ಶಾರದೆ ದೇವಿ, ಕಾಶ್ಮೀರ ಪುರವಾಸಿನಿ, ತ್ವಾಮಹಂ ಪ್ರಾರ್ಥೆಯೇ ನಿತ್ಯಂ, ವಿದ್ಯಾದಾನಂಚ ದೇಹಿಮೆ. ನಮಸ್ಕಾರ.